ಮಠ ಮಂದಿರ ಕಟ್ಟುವ ಕೆಲಸ ದೊಡ್ಡದಲ್ಲ, ಮನ ಮಂದಿರದಲ್ಲಿ ಮನಸ್ಸು ಕಟ್ಟುವ ಕೆಲಸವಾಗಬೇಕು. ಮಹದೇವ ಶ್ರೀಗಳು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಧ್ಯವರ್ಜನ ಶಿಬಿರದ ಹೆಗಡೆಯವರ ಕಾರ್ಯ ಶ್ಲಾಘನೀಯ. ಸನ್ಯಾಸಿಗಳಾದವರು ಖಾವಿ ತೊಟ್ಟು ಕೇವಲ ಕಲ್ಲು ಮಣ್ಣಿನಿಂದ ಮಠ ಮಂದಿರ ಕಟ್ಟುವ ಕೆಲಸ ಮಾಡುವುದು ದೊಡ್ಡದೇನಲ್ಲ. ಸ್ವಾಮಿಗಳಾದವರು ಸಮಾಜ ಚಿಂತನೆಯ ಮೂಲಕ ಪ್ರತಿಯೊಬ್ಬರ ಮನದಲ್ಲಿ ಮನೆ ಕಟ್ಟುವ ಕೆಲಸ ಮಾಡಬೇಕು ಅಂತ ಕುಕಂದೂರು ಅನ್ನದಾನೀಶ್ವರ ಶಾಖಾಮಠದ ಮಹದೇವ ಸ್ವಾಮೀಜಿಗಳು ತಮ್ಮ ಆಶೀರ್ವಚನದಲ್ಲಿ ಹೇಳಿದ್ದಾರೆ. ಅವರು ಪಟ್ಟಣದ ಅನ್ನದಾನೀಶ್ವರ ಶಾಖಾಮಠದಲ್ಲಿ ಯಲಬುರ್ಗಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ವೀರೇಂದ್ರ ಹೆಗಡೆ ಹಾಗೂ ಶ್ರೀಮತಿ ಹೇಮಾವತಿ ಹೆಗಡೆ ಅವರ ಕೃಪಾಶೀರ್ವಾದದಿಂದ ತಾಲೂಕು ವ್ಯವಸ್ಥಾನ ಸಮಿತಿ ಮತ್ತು ಅಖಿಲ ಕರ್ನಾಟಕ ಜನ ಜಾಗೃತಿ ಕರ್ನಾಟಕ ಮಧ್ಯ ಸಮನ್ವಯ ಮಂಡಳಿ, ಪೊಲೀಸ್ ಇಲಾಖೆ, ಪ್ರಗತಿ ಬಂಧುಗಳ ಸ್ವಸಹಾಯ ಒಕ್ಕೂಟ, ನವಜೀವನ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ 2009ನೇ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆದ್ರೆ ಮಠ ಮಂದಿರಗಳಿಗೆ ಆಯುಷ್ಯವಿದೆ, ಆದ್ರೆ ಮನುಷ್ಯನ ಮನದಲ್ಲಿ ಮನಸ್ಸು ಕಟ್ಟುವ ಕೆಲಸವನ್ನ ಅದು ಯಾರಾದ್ರೂ ಮಾಡುತ್ತಿದ್ದಾರೆ ಅಂದ್ರೆ ಅದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಮಾಡುತ್ತಿದ್ದಾರೆ ಎಂದಿದ್ದಾರೆ. ಸಮಾಜದಲ್ಲಿ ಪ್ರತಿಯೊಬ್ಬರನ್ನ ವ್ಯಸನ ಮುಕ್ತರನ್ನಾಗಿ ಮಾಡಿ ಸಜ್ಜನರನ್ನ ಮಾಡಲು ಪಣದೊಟ್ಟು ತಮ್ಮ ಸಂಸ್ಥೆಯಿಂದ ಇಂದು ಲಕ್ಷಾಂತರ ಕುಟುಂಬಗಳ ನೆಮ್ಮದಿಗೆ ಕಾರಣರಾಗುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಂತ ಸ್ಮರಿಸಿದ್ರು. ಅವರಿಗೆ ನೆರಳಾಗಿದ್ದು ಯಾರು ಅಂದ್ರೆ ಅದು ಜಗದ್ಗುರು ಅನ್ನದಾನ ಮಹಾಸ್ವಾಮಿಗಳನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಈ ಮಠಕ್ಕೂ ಒಂದು ಇತಿಹಾಸ ಅದ. ಬಹುಶಃ 12 ಗುರುಗಳು ಉದಯ ಆಗಿರ್ತಂದ್ರೆ ಅದ್ರ ನಾವೆಲ್ಲ ಕುಂತೀವಂದ್ರೆ ನಾವೆಲ್ಲ ಖುಷಿ ಪಡಬೇಕು. ಎಲ್ಲೋ ಯಾವ್ದೋ ಊರ್ ಮಠ ನೋಡ್ತೀವಿ ನಾವು, ಯಾವ್ದೋ ಊರ್ ಸ್ವಾಮಿ ನೋಡ್ತೀವಿ, ಯಾವ್ದೋ ಊರ್ ಮಠ ನೋಡ್ತೀವಿ ನಾವು, ಅದು ಚಲೋ ಅಂತೀವಿ ನಾವು. ಆದ್ರೆ ನಮ್ಮ ಪಕ್ಕಿರೋ ಸ್ವಾಮಿ, ನಮ್ಮ ಪಕ್ಕಿರೋ ಮಠಕ್ಕೆ ನಾವೇನ್ ಕೊಟ್ಟಿ ಒಂದ್ ಜಳಕ ಮಾಡಕ ಅಷ್ಟು ಕಷ್ಟ ಕಾಲದೊಳಗೆ 400 ಜನ 600 ಜನ ಈ ಮಠವನ್ನ ಹಿಡ್ಕೊಂಡು ನಮ್ಮೂರ್ ಮಠ ಅನ್ನೋ ಭಾವದೊಳಗೆ ಕಟ್ಟಿ ಬೆಳೆಸಿದ್ದು ಯಾವಾಗ ಸಾರ್ಥಕ ಅಂತಂದ್ರೆ 62 ಜನ ಮದ್ಯಪಾನ ಬಿಟ್ಟಾರಲ್ಲ, ಇವತ್ತು ಅದ್ರ ಸಾರ್ಥಕತೆ ಭಾವವನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇದು ನಿಜವಾದ ಮಠದ ಕಾರ್ಯ. ಯಾರೋ ಬರ್ತಾರ ಮದುವೆ ಮಾಡಿಕೊಳ್ತಾರ, ಯಾರೋ ಬರ್ತಾರ ಊಟ ಮಾಡಿರ್ತಾರ, ಅದು ಮಠದ ಕಾರ್ಯ ಅಲ್ಲ. ಮಠದ ಕಾರ್ಯ ಯಾರಂದ್ರ ಇದ್ದವರನ್ನ ನೊಂದವರನ್ನ ಒಂದಿಷ್ಟು ತಂದು ಅವರ ಮೇಲೆ ಕಟ್ಟುವ ಕೆಲಸ ಐತಲ್ಲ, ಅದು ನಿಜವಾದ ಕಾರ್ಯ. ಬಹುಶಃ ವೀರೇಂದ್ರ ಹೆಗಡೆಯವರ ಕನಸು ಅದಲ್ಲ, ಅದು ನಿಜವಾದ ಮಠ ಕಟ್ಟುವ ಕಾರ್ಯ. ಮಠಗಳನ್ನ ಕಲ್ಲು ಮಣ್ಣುಗಳಿಂದ ಅಂದು ಆ ಕಲ್ಲು ಮಣ್ಣುಗಳದಲ್ಲ, ಅದಕ್ಕೊಂದು ಆಯಸ್ಸು ಐತೆ, ಅದು ಒಂದು ದಿನ ಹೋಗ್ತದ. ಆದ್ರ ಭಕ್ತರ ಮನಗಳಲ್ಲಿ ಮಠವನ್ನ ಕಟ್ಟುವುದ ಕೆಲಸದಲ್ಲ. ಆ ಭಕ್ತರ ಮನಗಳಲ್ಲಿ ಯಾರು ಮಠ ಕಟ್ಟಿದ್ರೆ ಅಂದ್ರ ಅಂತರಂಗದ ಕಾವ್ಯ ಹಾಕೊಂಡು ಯಾರು ಕಟ್ಟಿದ್ರು ಅಂದ್ರೆ ಅದು ಪೂಜ್ಯ ವೀರೇಂದ್ರ ಹೆಗಡೆಯವರು ಆ ಕೆಲಸವನ್ನ ಮಾಡಿದ್ರು. ನಾವೆಲ್ಲ ಬಹಿರಂಗದ ಕಾವ್ಯ ಹಾಕೊಂಡು ನಾವು ಕಲ್ಲು ಮಣ್ಣುಗಳ ಮಠವನ್ನ ನೋಡಿದ್ರ ಪೂಜ್ಯ ವೀರೇಂದ್ರ ಹೆಗಡೆಯವರು ಅಂತರಂಗದೊಳಗೆ ಕಾವ್ಯ ಹಾಕೊಂಡು ಹೃದಯದೊಳಗೆ ಕಾವ್ಯ ಹಾಕೊಂಡು ಭಕ್ತರನ್ನ ಬಿದ್ದವರನ್ನ ಕುಡಿತದಲ್ಲಿರುವಂತ ಚಟಗಳನ್ನ ಅವರು ಗುಡಿಸಿ ಕೇವಲ ಮದ್ಯಪಾನ ಒಂದಲ್ಲ, ಈ ನಾಡಿನ ಕಟ್ಟ ಕಡೆಯ ಹಳ್ಳಿಯ ಕಟ್ಟ ಕಡೆಯ ಓಣಿಯ ಮನೆಗೂ ಕೂಡ ಧರ್ಮಸ್ಥಳದ ಆಶೀರ್ವಾದವನ್ನು ದಯಪಾಲಿಸೋರಂದ್ರೆ ಅದು ಪೂಜ್ಯ ವೀರೇಂದ್ರ ಹೆಗಡೆಯವರು. ಹಾಗಾಗಿ ಒಂದು ಸರ್ಕಾರ ಮಾಡುವಂತ ಕೆಲಸವನ್ನ ನೋಡ್ರಿ, ಸರ್ಕಾರ ಮಾಡ್ತದೆ. ಹಳ್ಳಿ 4 ಬಾರ್ ಅಂಗಡಿ ಓಪನ್ ಮಾಡ್ತಾರೆ ಸರ್ಕಾರದವರು. ಆದ್ರ ವೀರೇಂದ್ರ ಹೆಗಡೆ ಏನ್ ಮಾಡಕತ್ತಾರೆ ಅಂದ್ರೆ ತಾಲೂಕಿಗೊಂದಿದ್ದ ಮಧ್ಯವರ್ಜನ ಶಿಬಿರ ಮಾಡಿ 1 ಅಲ್ಲ 2 ಅಲ್ಲ 3 ಅಲ್ಲ, ಸುಮಾರು 2009ನೇ ಶಿಬಿರವನ್ನ ಅಂದ್ರೆ 2009. ನಂತರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಪ್ಪಳ ಜಿಲ್ಲಾ ನಿರ್ದೇಶಕ ಪ್ರಕಾಶ್ ರಾವ್ ಮಾತನಾಡಿ, ಮನುಷ್ಯರಾದವರು 3 ಋಣ ತೀರಿಸಬೇಕು. ಋಣ ಅಂದ್ರೆ ಸಾಲ. ನಾವು ಜೀವನದಲ್ಲಿ 4 ಋಣವನ್ನ ತೀರಿಸಲು ಸಾಧ್ಯವಿಲ್ಲ. ಅವುಗಳಲ್ಲಿ ಮೊದಲು ತಾಯಿ ಋಣ. ತಾಯಿ ನಮಗೆ ಜನ್ಮ ಕೊಟ್ಟು ಸಾಕಿ ಸಲುಹಿ ತನ್ನ ಜೀವ ಮುಡುಪಾಗಿಡ್ತಾಳೆ. 2ನೇದು ತಂದೆಯ ಋಣ. ಯಾಕಂದ್ರೆ ತಂದೆ ತನ್ನಕ್ಕಿಂತ ಮೇಲ್ಮಟ್ಟದಲ್ಲಿ ಯಾರಾದ್ರೂ ನೋಡ್ಬೇಕು ಅಂತ ಕೊಳ್ಳುವವನು ತಂದೆ. ಆದ್ದರಿಂದ ತಂದೆ ಋಣ. 3ನೇದಾಗಿ ಸಮಾಜದ ಋಣ. ಯಾಕಂದ್ರೆ ಸಮಾಜದಲ್ಲಿ ಕರಬಸಯ್ಯನವರು ಹಾಗೂ ಅವರ ಸಂಗಡಿಗರಂತಹ ವ್ಯಕ್ತಿಗಳು ತಮ್ಮ ಮನೆಗಾಗಿ ದುಡಿಯದೆ ಸಮಾಜದ ಒಳಿತಿಗೆ 3 ಲಕ್ಷದವರೆಗೆ ಹಣವನ್ನ ತಂದು ಒಟ್ಟುಗೂಡಿಸಿ ಈ ಶಿಬಿರ ಯಶಸ್ವಿಗೆ ಶ್ರಮಿಸಿದ್ದಾರೆ. ಅದಕ್ಕೆ ಇಂತಹ ಸಮಾಜದ ಮಹನೀಯರ ಋಣ ತೀರಿಸಬೇಕು ಅಂದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತೆ. ಮಧ್ಯವರ್ಜನ ಶಿಬಿರಾರ್ಥಿಗಳು, ಮೊದಲು ನೀವು ಇಲ್ಲಿಂದ ಹೊರಗೆ ಹೋದ ಮೇಲೆ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಡಿ.
ನಿಮ್ಮ ಜೀವನ ಸುಂದರವಾಗಿಸಿಕೊಳ್ಳಲು ನಮ್ಮ ಸಂಘವು ಸದಾ ನಿಮ್ಮೊಂದಿಗೆ ಸಹಾಯಕ್ಕೆ ನಿಂತುಕೊಳ್ಳಲಿದ್ದು ನಿಮಗೆ ಬೇಕಾದ ಆರ್ಥಿಕ ಸಹಕಾರ ಕೊಡಲಾಗಿದೆ. ಆದ್ದರಿಂದ ಅದರ ಪ್ರಯೋಜನ ಪಡೆದು ದೇಶವನ್ನ ಮದ್ಯಮುಕ್ತವನ್ನಾಗಿಸಲು ಪಣ ತೊಡುವ ಮೂಲಕ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೆಯ ಜೀವನ ಸಾಗಿಸಲು ಮುಂದಾಗಬೇಕು ಎಂದಿದ್ದಾರೆ. ಡಾಕ್ಟರ್ ನಾನು ಹೇಳ್ತೀನಿ, ಮೊದಲಿಗೆ ನಿಮಗೆ ನಿಮ್ಮ ಆರೋಗ್ಯ, ಹೆಲ್ತ್ ಈಸ್ ವೆಲ್ತ್. ಎಲ್ಲ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಆರೋಗ್ಯ. ಎಲ್ಲ ಸಂಪತ್ತಿಗಿಂತ ಹೆಂಡತಿ, ಮಕ್ಕಳು, ತಾಯಿ, ತಂದೆ ಇವರೆಲ್ಲರಿಗಿಂತ ದೊಡ್ಡ ಸಂಪತ್ತು ಆರೋಗ್ಯ. ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ನೀವು ಮೊದಲಿಗೆ ಕುಡಿತವನ್ನು ಬಿಡಲೇಬೇಕು. ಈಗಾಗಲೇ ಕುಡಿತಾ ಇದ್ದೀರಿ, ಬೇರೆ ಬೇರೆ ಕಾರಣದಿಂದ ಕುಡಿತಿದ್ದೀರಿ, ಮನೆಗೆ ನಿಮಗೆ ಸಾಕಷ್ಟು ನಿಮಗೆ ಮನಸ್ಸಿನಲ್ಲಿ ಭಾಳಷ್ಟು ಗಾಸಿಕೊಂಡಿದ್ದೀರಿ, ಬೇಸರಗೊಂಡಿದ್ದೀರಿ. ನಾನು ಭಾಳಷ್ಟು ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಅನೇಕ ಸಮಸ್ಯೆಗಳನ್ನು ಹೊತ್ತು ಕುಳಿತುಕೊಂಡಂಥ ಅನೇಕ ರೋಗಿಗಳು ನನ್ನ ಆಸ್ಪತ್ರೆಗೆ ಕಾಯ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ನಿಮಗೆ ಕೈ ಮುಗಿದು ಕೇಳ್ತೇನೆ, ಎಲ್ಲರೂ ನಿಮ್ಮ ಮನಸ್ಸಿನಲ್ಲೇ ಮಂಜುನಾಥನ ನೆನೆಸಿಕೊಂಡು ಈ ಒಂದು ಸ್ಥಳ ಏನೇನೋ ಮಾಡಬೇಕಂತ ಅನಿಸ್ತಾ ಇದೆ. ನಿಮ್ಮ ಉದ್ಯೋಗಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ನಿಮ್ಮನ್ನು, ನಿಮ್ಮ ಆರೋಗ್ಯವನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಹೆಣ್ಣಂದಿರನ್ನು, ಇಡೀ ಸಮಾಜವನ್ನು ಒಂದು ಉತ್ತಮ ಸ್ಥಿತಿಯಲ್ಲಿ ಒಯ್ಯಲು ನೀವು ನಾಯಕರಾಗಬೇಕು ಅನ್ನೋಂಥ ಮಾತನ್ನ. ನಂತರ ನಟರಾಜ ಬಾದಾಮಿ ಮಾತನಾಡಿ, ರಾಜ್ಯದಲ್ಲಿ ವೀರೇಂದ್ರ ಹೆಗಡೆ ಅವರು 1.5 ಲಕ್ಷ ಜನರನ್ನ ಮದ್ಯವ್ಯಸನ ಮುಕ್ತರನ್ನಾಗಿ ಮಾಡಿದ್ದಾರೆ. ಅಂದ್ರೆ ಅದು ಒಂದು ಸಾಧನೆ. ಈ ಪಾನಮುಕ್ತ ಕ್ರಾಂತಿಯನ್ನ ಪೂಜ್ಯರು ಯಾಕೆ ಮಾಡಿದ್ದಾರೆ ಅಂದ್ರೆ, ಅವರ ಸನ್ನಿಧಾನಕ್ಕೆ ತೆರಳಿದ ದಂಪತಿಗಳು ಕಾಲಿಗೆ ಬಿದ್ದು ನಮಸ್ಕರಿಸಿ ಏಳುವಾಗ ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ ಪ್ರಸಂಗ ನಡೆಯಿತು. ಆಗ ಪೂಜ್ಯರು ಕೇಳಿದಾಗ ಆ ಮಹಿಳೆ ತನ್ನ ಪತಿ ಕುಡಿತದ ಬಗ್ಗೆ ತಿಳಿಸಿದ್ದನ್ನ ಕೇಳಿದ ಪೂಜ್ಯರು ಅಂದೇ ರಾಜ್ಯದಲ್ಲಿನ ಪ್ರತಿ ಕುಟುಂಬದವರನ್ನ ಮದ್ಯಮುಕ್ತರನ್ನಾಗಿಸಲು ಪಣತೊಟ್ಟು ಈ ಭಾಗದಲ್ಲಿ 2012ರಲ್ಲಿ ಮದ್ಯಮುಕ್ತ ಪ್ರಾರಂಭಿಸಿ ಇಂದಿಗೆ 2009ನೇ ಶಿಬಿರ ನಡೆಸುವ ಮೂಲಕ 1.5 ಲಕ್ಷ ಜನರನ್ನ ಮದ್ಯಮುಕ್ತರನ್ನಾಗಿಸಿದ್ದಾರೆ. ಗಾಂಧಿಯವರು ಕಂಡ ಕನಸನ್ನ ಸಾಕಾರಗೊಳಿಸುವ ಕಾರ್ಯವನ್ನ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ವೀರೇಂದ್ರ ಹೆಗಡೆ ಅವರು ಅಂತ ಹೇಳಿದ್ರು. ನಂತರ ಕೊಪ್ಪಳ ಜಿಲ್ಲಾ ಪ್ರಾದೇಶಿಕ ನಿರ್ದೇಶಕ ನಾಗೇಶ್ ವೈಯೆ ಮಾತನಾಡಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾಗಿದ್ದು ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಜೀವಿಗಳು ತಮ್ಮ ಜೀವನವನ್ನ ಒಳ್ಳೆಯ ಕಾರ್ಯಗಳಿಗೆ ಬಳಸಿಕೊಳ್ಳುವ ಮೂಲಕ ಮನೆತನದ ಕೀರ್ತಿಯನ್ನ ಸಂಪಾದಿಸುವಲ್ಲಿ ಮುಂದಾಗಿ ಆರೋಗ್ಯಪೂರ್ಣ ಬದುಕನ್ನ ರೂಪಿಸಿಕೊಳ್ಳಬೇಕು ಎಂದಿದ್ದಾರೆ. ಒಂದೇ ಒಂದು ದೃಶ್ಯವನ್ನ ತಮಗೆ ಹೇಳಿ ಹೊಲಸಿನಲ್ಲಿ ನೊಣಗಳು ಬಹಳ ಇರ್ತವೆ, ಎಲ್ಲರೂ ಗಮನಿಸಬೇಕು. ಏನಾಗಿದೆ ಹೊಲಸಿನಲ್ಲಿ ನೊಣಗಳು ಬಹಳ ಇರ್ತವೆ, ಗುಂಪಾಗಿ ಬರ್ತವೆ. ಆದ್ರೆ ಜೇನು ನೊಣಗಳು ಒಂದೇ ಕಡೆ ಕುತ್ಕೊಂಡು ಗೂಡು ಕಟ್ಟಿರ್ತವೆ. ಹೊಲಸಿನಲ್ಲಿ ತಂತ ನೊಣಗಳನ್ನೇ ನೋಡಿ ನಾವು ಜೀವಿಗಳು ಸಂಘಟನೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಆದ್ರೆ ಜೇನುಗಳು ಹೂವಿಂದ ಹೂವಿಗೆ ಹಾರಿ ಒಂದು ಮಕರಂದವನ್ನ ಹೀರಿ ಒಂದು ಸಿಹಿಯಾದ ಜೇನನ್ನ ಗೂಡಲ್ಲಿ ತುಂಬಿಕೊಂಡು ತಮ್ಮ ಜೀವನವನ್ನ ಸಾರ್ಥಕಗೊಳಿಸ್ತವೆ. ಆದ್ರೆ ನೊಣಗಳನ್ನ ಯಾರು ಇಷ್ಟಪಡೋದು, ಅದು ನೋಡಿದ್ರೆ ಗುಂಪು ಸಂಘಟನೆ ಭಾರಿ ಕಾಣ್ತದೆ. ಆದ್ರೆ ಜೇನು ನೊಣಗಳು ತಮ್ಮ ಕಾರ್ಯವನ್ನು ಇಲ್ಲಿಯೂ ಕೂಡ ಪ್ರದರ್ಶನ. ಹಾಗಾಗಿ ಮನುಷ್ಯನ ಜೀವನ ಕೂಡ ಅದೇ ರೀತಿ ಪರೋಪಕಾರಂ ಇದಂ ಶರೀರಂ ಅಂದ್ರೆ ಆ ಒಂದು ಸಿದ್ಧಾಂತದಲ್ಲಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು. ಈ ವೇಳೆ ಕೋಶಾಧಿಕಾರಿ ಕರಬಸಯ್ಯ ಬಿನ್ನಾಳ ಮಾತನಾಡಿ, ನನಗೆ ಸಮಾಜ ಏನು ಕೊಟ್ಟಿದೆ ಎನ್ನುವ ಮೊದಲು ಸಮಾಜಕ್ಕೆ ನಾವು ಏನನ್ನ ಕೊಟ್ಟಿದ್ದೇವೆ ಎನ್ನುವ ಪರಿಕಲ್ಪನೆಯೊಂದಿಗೆ ಸಮಾಜ ಸೇವೆ ಮಾಡುವ ಮೂಲಕ ನಮ್ಮ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕು. ಅದಕ್ಕೆ ಮಠದವರು ಹಾಗೂ ಸ್ಥಳೀಯರು ಮತ್ತು ಪ್ರತಿಯೊಂದು ಇಲಾಖೆಯವರ ಸಂಘಟಕರ ಸಹಕಾರ ಮಾಡಿದನ್ನ ನಾವು ಇಂದು ನೆನೆಯಲೇಬೇಕು. ಈ ಕಾಲಘಟ್ಟದಲ್ಲಿ ಒಳ್ಳೆಯದನ್ನ ಮಾಡಿದವರು ಮಾತ್ರ ಪ್ರತಿಯೊಬ್ಬರ ಮನದಲ್ಲಿ ಅಜರಮರವಾಗಿ ಉಳಿದುಕೊಳ್ತಾರೆ ಎಂದಿದ್ದಾರೆ. ಈ ವೇಳೆ ಡಾಕ್ಟರ್ ಜೆಜಿ ಅಂಗಡಿ ಆರೋಗ್ಯದ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಯಲಬುರ್ಗಾ ಶ್ರೀಧರ ಮುರುಡಿ ಮಠದ ಬಸವಲಿಂಗೇಶ್ವರ ಸ್ವಾಮಿಗಳು ಆಶೀರ್ವಚನ ಕೊಟ್ಟಿದ್ದಾರೆ. ಶಿವಸ್ವರೂಪಿಯಾಗಿರ್ತಕ್ಕಂಥ ಪೂರ್ಣಕುಂಭವನ್ನು ತರ್ತಾರೆ. ಎಲ್ಲರೂ ಮುಟ್ಟಿ ನಮಸ್ಕಾರ ಮಾಡಬೇಕು. ನಾನು ಮಾತಾಡ್ತಿದೆಯಾ? ಅರ್ಥ ಆಗ್ತಿದೆಯಾ? ಓಕೆ. ನಮ್ಮ ಗುರುಗಳಿದ್ದಾರೆ, ನಾನು ಹೆಸರು ಮರೆತು ಬಿಟ್ಟೆ ಗುರುಗಳು. ನಿಮ್ಮೆಲ್ಲ ಹರಿಸುವಂತ ಅರ್ಹತೆ ಇರ್ತಕ್ಕಂಥ ಹಿರಿಯ ವ್ಯಕ್ತಿಗಳು. ನೀವು ಆಗ ಅಕ್ಷತೆಯನ್ನ, ದುಶ್ಚಟ ದುರಭ್ಯಾಸಗಳನ್ನ ನಂಬಿಕೆ ತಳಹದಿಯಲ್ಲಿ ದೇವರಿಗೆ ಅರ್ಪಿಸಬೇಕಂತೇಳಿ ಅರ್ಪಣೆ ಮಾಡಿದ್ದೀರಿ, ಹೌದಾ ಅಲ್ವಾ? ಹಾಗೆ ದೇವರ ಪತ್ರದಲ್ಲಿರ್ತಕ್ಕಂಥ ಅಕ್ಷತೆ
ನಿಮ್ಮ ಬದುಕು ಹಸನಾಗಲಿ ಹಸಿರಾಗಲಿ ಅಂತೇಳಿ ಪ್ರತಿಯೊಬ್ಬರ ತಲೆ ಮೇಲೆ ಒಂದು ಸ್ವಲ್ಪ ಅಕ್ಷತೆನ ಹಾಕಿ ನೀವು ಹಿರಿಯರಾಗಿ ಹಾರೈಸಬೇಕಾಗಿ ಕೇಳ್ಕೊಳ್ತೀವಿ. ಅಕ್ಷತೆನ ಅವರ ಈಗಲ್ಲ ಅಲ್ಲಿ ನಾನು ಮತ್ತೆ ಹೇಳ್ತೀನಿ, ಹಾರೈಸಿದ್ರಾಯ್ತು. ಆನಂತರ ನಮ್ಮ ಹಿರಿಯರಿದ್ದಾರೆ, ಮಲ್ಲಿಗೆ ಹೂವನ್ನು ನಿಮ್ಮ ಹತ್ರ ತರ್ತಾರೆ. ಎಲ್ಲರ ಗಂಡು ಮಕ್ಕಳ ಕೈಗೆ ಮಲ್ಲಿಗೆ ಹೂವನ್ನು ಕೊಡ್ತಾರೆ. ಹೆಣ್ಮಕ್ಳು ಕೇಳಬಾರ್ದು, ಗಂಡು ಮಕ್ಕಳು ಮಲ್ಲಿಗೆ ಹೂವನ್ನು ತೆಗೆ. ವೇದಿಕೆಯಲ್ಲಿ ವ್ಯವಸ್ಥಾನ ಸಮಿತಿಯ ಅಧ್ಯಕ್ಷ ಕಳಕೊಪ್ಪ ಕಂಬಳಿ, ಆರ್ಪಿ ರಾಜುರ, ದೇವೇಂದ್ರಪ್ಪ ಬಡಗೇರ್, ಗುದ್ನೆಯ್ಯ ಬಂಡಿ, ವಿನಾಯಕ ಯಾಳಗಿ, ಶರಣಬಸಪ್ಪ ದಾನಕೈ, ಯೋಜನಾಧಿಕಾರಿ ಗಣೇಶ್ ನಾಯಕ್, ಮೇಲ್ವಿಚಾರಕಿ ಗೀತಾ ನಂದಿಹಳ್ಳಿ, ಶಿಬಿರಾಧಿಕಾರಿ ನಾಗೇಂದ್ರ ಎಚ್.ಎಸ್, ಜನಜಾಗತಿ ಮೇಲ್ವಿಚಾರಕ ಸಚಿನ್, ಆರೋಗ್ಯ ಸಹಾಯಕಿ ಸೌಮ್ಯ, ಪ್ರಾದೇಶಿಕ ನಿರ್ದೇಶಕ ವಿವೇಕ್ ವಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶಕುಂತಲಾ ದೇವಿ, ಇನ್ನರ್ ವೀಲ್ ಸದಸ್ಯರು ಆದ ಚೆನ್ನಮ್ಮ ಪಾಟೀಲ್ ಸೇರಿ ಮಧ್ಯವರ್ಜನೆ 62 ಶಿಬಿರಾರ್ಥಿಗಳು ಸೇರಿ ಪಾಲಕರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಪ್ರಾಸ್ತಾವಿಕವಾಗಿ ಗಣೇಶ್ ರಾವ್, ನೀಲಕಂಠಪ್ಪ ನಾಗಶೆಟ್ಟಿ ಮಾತನಾಡಿದರು. ಗಣೇಶ್ ಸ್ವಾಗತಿಸಿದರು. ಪಂಚಯ್ಯ ಹಿರೇಮಠ್ ಕೊಪ್ಪಳ.